ಟೈಮ್ ಕಷ್ಟ ಇದೆ. ನೋಡಿ 82.60 ಗ್ರಾಮ್ ಇದೀವಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೇ 1 ಇವತ್ತಿಂದ 30 ದಿನದವರೆಗೂ ನಮ್ಮ ವೆಯ್ಟ್ ಲಾಸ್ ಜರ್ನಿ ಇರುತ್ತೆ. ಏನೆಲ್ಲ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು, ಲಂಚು, ಡಿನ್ನರು, ಪ್ರತಿಯೊಂದು ಹೇಗೆ ಎಕ್ಸಸೈಸ್ ಮಾಡ್ತೀವಿ, ಹೇಗೆ ವಾಕಿಂಗ್ ಹೋಗ್ತೀವಿ, ಪ್ರತಿಯೊಂದು ಈ ವಿಡಿಯೋದಲ್ಲಿ ಅಪ್ಡೇಟ್ ಇದೆ. ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ. ಯಾರಾದರೂ ನೀವು ಸ್ಟಾರ್ಟ್ ಮಾಡೋರಿದ್ರೆ ನಮ್ಮೊಟ್ಟಿಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ನೋಡ್ಕೊಂಬನ್ನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 30 ದಿನದ ವೆಯ್ಟ್ ಲಾಸ್ ಚಾಲೆಂಜು. ನಾನು ಪ್ರೆಸೆಂಟ್ ಇರುವಂಥ ವೆಯ್ಟು 82 kg. ನೋಡೋಣ 30 ದಿನದಲ್ಲಿ ಎಷ್ಟು ರೆಡ್ಯೂಸ್ ಆಗುತ್ತೆ ಅನ್ನೋದು. ಇವತ್ತಿನ ಒಂದು ಡೇ 1 ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ನೋಡೋಣ 30 ದಿನನೂ ಕಂಪ್ಲೀಟ್ ಮಾಡ್ತೀನ, ಫ್ಲಾಪ್ ಆಗುತ್ತಾ ಅನ್ನೋದು ಇನ್ನು 30 ದಿನದಲ್ಲಿ ಕಾದು ನೋಡಬೇಕು. ಹೋಗಿ ಈಗ ವಿಡಿಯೋನ ನೋಡ್ಕೊಂಬನ್ನಿ. ಬೆಳಗ್ಗೆ ಎದ್ದು ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾರ್ಮಲ್ ಆಗಿರೋವಂಥ 1 ಲೋಟದಷ್ಟು ನೀರನ್ನು ಕುಡೀರಿ. ಬಿಸಿನೀರೇ ಕುಡಿಬೇಕಂತೇನಿಲ್ಲ, ನಾರ್ಮಲ್ ವಾಟರ್ ಕುಡಿದ್ರೂ ಸಾಕು. ಅದಾದ ನಂತರ ನಾನು ಒಂದು 6:30 ಹಂಗೆ ನೀರು ಕುಡಿದೆ. ಮತ್ತು 7 ಗಂಟೆ ಆಗಿತ್ತು ಅನಿಸುತ್ತೆ. 7 ಗಂಟೆ ಅಷ್ಟರಲ್ಲಿ ನಾನು ಎಕ್ಸಸೈಸ್ ಮಾಡಿದೆ. ಮಿನಿಮಮ್ 20 ಮಿನಿಟ್ಸ್ ಎಕ್ಸಸೈಸ್ ನಮ್ಮ ಬಾಡಿಗೆ ಬೇಕೇ ಬೇಕು. ಜಾಸ್ತಿ ಮಾಡಿದರೂ ಒಳ್ಳೆಯದೇ, ಒಂದು ಹಾಫ್ ಆನ್ ಅವರ್ ಮಾಡಿದರೂ ಒಳ್ಳೆಯದೇ. ಬಟ್ ಫಸ್ಟ್ ಡೇ ಅಲ್ವಾ, ಸೊ ಕೈಕಾಲೆಲ್ಲ ನೋವು ಬಂದುಬಿಡತ್ತೆ. ಹಾಗಾಗಿ ನಾನು ಸ್ವಲ್ಪ ಕಮ್ಮಿಯಿಂದ ಜಾಸ್ತಿ ಹೋಗೋಣ ಅಂಥೇಳಿ 20 ಮಿನಿಟ್ಸ್ ಮಾತ್ರ ನಾನು ಎಕ್ಸಸೈಸ್ ಮಾಡಿದೆ. ಆ್ಯಂಡ್ ವಿಡಿಯೋದಲ್ಲಿ ನನಗೆ ಎಕ್ಸಸೈಸ್ ವಿಡಿಯೋ ತೋರ್ಸೋಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಹಾಗಾಗಿ ಕೆಲವು ಮಾತ್ರ ಕ್ಲಿಪ್ಸನ್ನ ಹಾಕ್ತೀನಿ. ಇನ್ನು ಪುಷಪ್ ಆಗಿರ್ಬೋದು, ಆ ಥರದ ಎಕ್ಸಸೈಸ್ಗಳನ್ನ ನನಗೆ ಶೇರ್ ಮಾಡಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾರ್ಮಲ್ ಡೈಲಿ ಈ ಥರದೊಂದು ಎಕ್ಸಸೈಸ್ ಕ್ಲಿಪ್ಪಿಂಗ್ ಮಾತ್ರ ಹಾಕ್ತೀನಿ. ಇನ್ನು ಅದರ್ವೈಸ್ ಇದಲ್ಲದೆ ನಾನು ಸುಮಾರಷ್ಟು ಎಕ್ಸಸೈಸ್ಗಳನ್ನು ಮಾಡಿದೆ. ನನಗೆ ಕಂಫರ್ಟಬಲ್ ಅನಿಸೋ ಅಂಥದ್ದನ್ನ ಎಕ್ಸಸೈಸ್ಗಳನ್ನೆಲ್ಲನೂ ಮಾಡಿದೆ. ಬಟ್ ಅವನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕೆ ನನಗಿಷ್ಟ ಆಗಲ್ಲ, ಹಾಗಾಗಿ ವೀಡಿಯೋ ಮಾಡಲಿಲ್ಲ. ಸೊ ಈ ಥರ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ ಆಗಿರ್ಬೋದು ಅಥವಾ ಓವರ್ ವೆಯ್ಟ್ ಆಗಿರ್ಬೋದು, ಅದೆಲ್ಲವೂ ಕೂಡ ನಿಮಗೆ ರಿಲೀಫ್ ಅನಿಸುತ್ತೆ, ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ಈ ಥರ ಸ್ವೆಟ್ ಆಗಬೇಕು ನಾವು ಎಕ್ಸಸೈಸ್ ಮಾಡಿದಾಗ. ಆವಾಗ ನಮಗೆ ಒಂದು ಎಕ್ಸಸೈಸ್ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಫಸ್ಟ್ ಡೇ ಕಂಪ್ಲೀಟಾಗಿ ಮುಗಿಸ್ದೆ. ನಂತರ ಅದಾದಮೇಲೆ ನಾನು 7 o'clock ಎಕ್ಸಸೈಸ್ ಎಲ್ಲ ಮುಗಿಸಿ ಒಂದು 5-10 ಮಿನಿಟ್ಸ್ ಬಿಟ್ಟು ಆದಮೇಲೆ ನಾನು ಇಲ್ಲಿ ಡಿಟಾಕ್ಸ್ ಡ್ರಿಂಕ್ನ ತಗೊಳ್ತಾ ಇದ್ದೀನಿ. ನಿಮಗೆ ನಿನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಹೇಗೆ ಮಾಡೋದಂತ ನೋಡ್ಕೊಳ್ಳಿ ಬೇಕಿದ್ರೆ ಆ ವಿಡಿಯೋ. ಆ ಥರದ ಒಂದು ಕ್ಯೂಬ್ಸ್ನ ಮಾಡಿಟ್ಕೊಂಡಿದ್ದೆ. ಡಿಟಾಕ್ಸ್ಗೆ 2 ಕ್ಯೂಬ್ ಹಾಕ್ಕೊಂಡು ಬಿಸಿ ಬಿಸಿ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಆ್ಯಂಡ್ ಡೈಜೆಷನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ವೆಯ್ಟ್ ಲಾಸ್ಗೆ ಇದು ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಮತ್ತಿದು ಬೀಟ್ರೂಟ್, ಕ್ಯಾರೆಟ್, ಲೆಮನ್ ಈ ಥರದ್ದು ಅರಿಶಿನ ಮತ್ತು ಶುಂಠಿ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಉಪಯೋಗವಾದಂಥ ಒಂದು ಡಿಟಾಕ್ಸ್ ವಾಟರ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಡೈಲಿ ಕೂಡ ಕುಡಿಬೋದು. ಯಾವುದೇ ರೀತಿ ಹೀಟ್ ಆಗುವಂಥದ್ದಾಗಲಿ ಅಥವಾ ಇನ್ನೊಂದಾಗಲಿ ಆಗೋದಿಲ್ಲ. ನಿಮ್ಮ ಒಂದು ಬಾಡಿನ ಕ್ಲೀನಾಗಿ ಇಡುತ್ತೆ ಮತ್ತು ಡಿಟಾಕ್ಸ್ ಮಾಡುತ್ತೆ. ನಿಮ್ಗೆ ಬಿಡದಿರೋ ಎಲ್ಲ ಒಂದು ಫ್ಯಾಟ್ ಬರ್ನಿಂಗನ್ನು ಕೂಡ ಇದು ಸರಿ ಮಾಡುತ್ತೆ. ಅದಾದ ನಂತರ ನಾನು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಸೊ ತರಕಾರಿ ಉಪ್ಪಿಟ್ಟು ಜೊತೆಗೆ ಎಗ್ ಮತ್ತು ವೆಜಿಟೇಬಲ್ಸ್ 2 ಖರ್ಜೂರ ಸೀಡ್ಸ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ನೀವು ತಗೊಳ್ಳೇಬೇಕು. ದಿನಕ್ಕೆ 1 or 2 ಟೇಬಲ್ ಸ್ಪೂನ್ ಅಷ್ಟು ಸೀಡ್ಸ್ನ ನೀವು ತಿನ್ನಲೇಬೇಕು. ಪಂಪ್ಕಿನ್ ಮತ್ತು ಸೂರ್ಯಕಾಂತಿ, ವಾಟರ್ ಮೆಲನ್ ಸೀಡ್ಸ್ನ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಸಮಯ ಇದ್ದರೆ ಚೆಕ್ ಮಾಡಿ. ಸೊ ನೀವು ಬ್ರೇಕ್ಫಾಸ್ಟ್ ಪೋರ್ಷನ್ಸ್ ಕಂಪಲ್ಸರಿ ನೀವು ಕಮ್ಮಿ ಮಾಡ್ಕೊಳ್ಬೇಕು. ವೆಜಿಟೇಬಲ್, ಫ್ರೂಟ್, ಡ್ರೈ ಫ್ರೂಟ್, ಸೀಡ್ಸ್ ಈ ಥರದ್ದನ್ನು ಹೆಚ್ಚಾಗಿ ತಿನ್ನಬೇಕು. ಸೊ ನೀವೇನು ಬ್ರೇಕ್ಫಾಸ್ಟ್ ತೊಗೋತೀರೋ ಅದ್ರ ಪೋರ್ಷನ್ಸ್ನ ಕಮ್ಮಿ ಮಾಡ್ಕೊಳ್ಬೇಕು. ನಾನು ಸ್ವಲ್ಪ ಉಪ್ಪಿಟ್ಟು ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಯಾವಾಗ ಫುಡ್ ಪೋರ್ಷನ್ಸ್ ಕಂಪ್ಲೀಟಾಗಿ ಕಡಿಮೆ ಮಾಡ್ತಾ ಬರ್ತೀರೋ ಆವಾಗ ವೆಯ್ಟ್ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆದಷ್ಟು ಪ್ರೋಟೀನ್ ಇರೋವಂಥದ್ದು ಪ್ರತಿದಿನ ಎಗ್, ಪನ್ನೀರ್ ಈ ಥರ ನಿಮ್ಗೆ ಯಾವ ಥರ ಪ್ರೋಟೀನ್ ಬೇಕೋ ಆ ಥರದ ಆಹಾರಗಳನ್ನು ನೀವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಜೊತೆಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊಪ್ಪು, ತರಕಾರಿ, ಹಸಿ ತರಕಾರಿ, ಸಲಾಡ್ ಈ ಥರ ತಿನ್ನೋದ್ರಿಂದ ನಿಮಗೆ ಬೇಗ ವೆಯ್ಟ್ ಲಾಸ್ ಕೂಡ ಆಗುತ್ತೆ.
ಟೀ ಕುಡಿತಾ ಇದ್ದೀನಿ. ಸೊ ಬೆಲ್ಲದ ಟೀ ಕುಡಿತಾ ಇದ್ದೀನಿ, ಸಕ್ಕರೆ ಅವಾಯ್ಡ್ ಮಾಡಲೇಬೇಕು. ಸೊ ಟೀ ಅಡಿಕ್ಷನ್ ಇರೋರು ಒನ್ ಟೈಮ್ ಕುಡಿಬೋದು. ಸೊ ನಂಗೆ ಮಾರ್ನಿಂಗ್ ಬೇಕೇ ಬೇಕು ಟೀ, ಈವ್ನಿಂಗ್ ಇಲ್ಲ ಅಂದರೂ ನಡೆಯುತ್ತೆ. ಹಾಗಾಗಿ ಬೆಲ್ಲದ ಟೀ ಮಾಡ್ಕೊಂಡಿದ್ದೀನಿ. ಖಾಲಿ ಹೊಟ್ಟೆಲಿ ಟೀ ಕುಡಿಬಾರ್ದು. ನಾನು ಮೊದಲೆಲ್ಲ ಖಾಲಿ ಹೊಟ್ಟೆಲಿ ಫಸ್ಟ್ ಟೀ ಕುಡಿತಿದ್ದೆ. ಸೊ ಇವತ್ತಿಂದ ಬ್ರೇಕ್ಫಾಸ್ಟ್ ಆದಮೇಲೆ ಟೀ ಕುಡಿತಾ ಇದ್ದೀನಿ. ನೀವು ಬ್ಲ್ಯಾಕ್ ಕಾಫಿ ಮಾಡ್ಕೋಬೋದು, ಗ್ರೀನ್ ಟೀ ಕುಡಿಬೋದು, ಟೀ ಅಭ್ಯಾಸ ಇರೋರು, ಇಲ್ಲ ಈ ಥರ ಬೆಲ್ಲದ ಮಾಡ್ಕೋಬೋದು. ಇನ್ನು ನನ್ನ ಮಧ್ಯಾಹ್ನದ ಲಂಚ್ಗೆ ಒಂದು ಚಪಾತಿ, ಸಲಾಡ್, ಸೌತೆಕಾಯಿ ಮತ್ತು ಮೊಳಕೆ ಕಟ್ಸಿರೋಂಥ ಪಲ್ಯ ಮಾಡಿದ್ದೆ. ಮಸಾಲ ಮಜ್ಜಿಗೆ ತೊಗೊಂಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಕಂಪಲ್ಸರಿ ಇರಲಿ. ಬೇಯಿಸಿರುವಂಥ ಕಾಳು ಮತ್ತು ರೋಸ್ಟ್ ಮಾಡಿರುವಂಥ ಸೀಡ್ಸ್ಗಳನ್ನು, ಮಿಕ್ಸ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಇದು ನನ್ನ ಲಂಚ್ ಆಗಿರುತ್ತೆ. ಸ್ಕೂಲಲ್ಲೇ ಲಂಚ್ ಮಾಡ್ತೀನಿ, ವಿಡಿಯೋ ತೋರಿಸ್ತೀನಿ. ಸ್ಕೂಲ್ಗೆ ಹೊರಡೋ ಸಮಯ, ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ನಾನು ಸ್ನ್ಯಾಕ್ಸ್ ಟೈಮ್ಗೆ ಸಿಗ್ತೀನಿ. ಆ್ಯಂಡ್ ಲಂಚ್ ಕೂಡ ಸ್ಕೂಲಲ್ಲೇ ಆಗುತ್ತೆ. ಲಂಚ್ ವಿಡಿಯೋನ ತೋರ್ಸೋಕ್ಕಾಗಲ್ಲ, ಬಟ್ ಏನು ತೊಗೊಂಡಿದ್ದೆ ಅನ್ನೋ ಕ್ಲಿಪ್ಪಿಂಗ್ಸ್ನ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೋಡಿ ಓಂಕಾರ್ ಲುಕ್ ಹೆಂಗಿದೆ. ಓಂಕಾರ್ ಇವತ್ತು ಕ್ಯೂಟಿಫೈ ಆಗಿದೆ. ಅಮ್ಮ 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 ಅಮ್ಮ. ಹೊರಡೋಣ, ಸ್ಕೂಲಿಗೆ ಹೋಗಿ ಬರ್ತೀವಿ. ಬಂದಾದ್ಮೇಲೆ ಸಿಗ್ತೀವಿ ಮತ್ತೆ. 4 ಗಂಟೆ ಅಷ್ಟರಲ್ಲಿ ನಾನು ಮನೆಗೆ ಬಂದಿದ್ದೆ. ಸ್ನ್ಯಾಕ್ಸಿಗೆ ಒಂದು ಚಿಕ್ಕಿ ತೊಗೊಳ್ತಾ ಇದ್ದೀನಿ, ಪ್ರೋಟೀನ್ ಇರೋ ಅಂಥದ್ದು. ಮತ್ತು ಟೀ ಕುಡಿಬೇಕಂತ ಕ್ರೇವಿಂಗ್ ಆಗ್ತಾಯಿತ್ತು, ಹಾಗಾಗಿ ಸ್ವಲ್ಪ ಸ್ವೀಟ್ ಇರಲಿ ಅಂತ ಆರೆಂಜ್ ಮತ್ತು ಸೌತೆಕಾಯಿ ಕೂಡ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಡೇಟ್ಸು, ಎನಿ ಡ್ರೈ ಫ್ರೂಟ್ಸ್ ಏನು ಬೇಕಾದರೂ ಸ್ನ್ಯಾಕ್ಸಿಗೆ ತಗೊಳ್ಬೋದು, ಜ್ಯೂಸ್ ತೊಗೊಳ್ಬೋದು. ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ನನ್ನ ಒಂದು ಸ್ನ್ಯಾಕ್ಸ್ ಟೈಮನ್ನು ಮುಗಿಸ್ಕೊಂಡೆ. ರಾತ್ರಿ ಊಟ 8 ಗಂಟೆಗೆ ಮಾಡಿದೆ ನಾನು. ಸೊ ವಾಕೆಲ್ಲ ಹೋಗಿ ಮತ್ತೆ ಸಂಜೆ ವಾಕ್ ಹೋಗ್ತೀನಿ. ರಾತ್ರಿ ಊಟನ ಆದಷ್ಟು ಲಿಕ್ವಿಡ್ ಥರ ತೊಗೊಂಡು ಮುಗಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಸೊ ಲೈಟಾಗಿ ಫುಡ್ ಇರಬೇಕು, ಪ್ರೋಟೀನ್ ಜಾಸ್ತಿ ಇರಬೇಕು, ಅಂಥ ಊಟನ ತಿನ್ಕೋಬೇಕು. 8 ಗಂಟೆಗೆ ನಾನು ಡಿನ್ನರ್ ಮುಗಿಸ್ದೆ. 9:15ಗೆ ನಾನು ವೆಯ್ಟ್ ಲಾಸ್ ಡ್ರಿಂಕನ್ನು ಕುಡಿತಾ ಇದ್ದೀನಿ. ಈ ಡ್ರಿಂಕ್ ರೆಸಿಪಿ ನಿನ್ನೆ ಶೇರ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇಷ್ಟೊತ್ತು ಇವತ್ತಿನ ವೆಯ್ಟ್ ಲಾಸ್ ಡೇ 1 ವಿಡಿಯೋನ ನೋಡಿದ್ದೀರಾ. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾ ಇರಿ. ಸೊ ಇದೇ ಥರ ಪ್ರೋತ್ಸಾಹ ಕೊಡ್ತಾ ಇರಿ. ನನಗೂ ಕೂಡ ಜಾಸ್ತಿ ಲೈಕ್ಸು, ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಾಗ ಇನ್ನಷ್ಟು ಮೋಟಿವೇಶನ್ ಆಗುತ್ತೆ ಡೈಲಿ ನಾನು ಮಾಡಲಿಕ್ಕೆ. ಸೊ ಹೇಗಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನ ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ನಾನು ವೆಯ್ಟ್ ಲಾಸ್ ಡೇ 2 ಚಾಲೆಂಜ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.